ಕ್ವಾಲಿಟಿನೂ ಅಷ್ಟೇನೆ ಎಲ್ಲಕ್ಕಿಂತ ಎಲ್ಲ ಬೇರೆಯವ್ರಕ್ಕಿಂತ ನಮ್ದು ಕ್ವಾಲಿಟಿನೇ ಚೆನ್ನಾಗಿದೆ. ನಮ್ಮ ಹತ್ರ 304 ಅಂದ್ರೆ 304 ಕೊಡ್ತೀವಿ. ಬಾಸ್ಕೆಟ್ ಎಲ್ಲ 202 ಕೊಡ್ತೀವಿ. ನಮ್ಮ ಹತ್ರ 304 ಅವೈಲೇಬಲ್ ಇದೆ ನೋಡಿ. ಇದು ನೋಡಿ, ಇದು 304 ಸ್ಟೈನ್ಲೆಸ್ ಸ್ಟೀಲ್ ಮಿರರ್ ಬರುತ್ತೆ. ಈ ತರ ರಿಮೂವಬಲ್ ಶೀಟ್ ಬಾಸ್ಕೆಟ್ ಇದೆ. ಮತ್ತೆ 202 ಅಂದ್ರೆ ನೋಡಿ, 202 ಇದೆ. ಇದೆಲ್ಲ ರಿಮೂವಬಲ್ ಬಾಸ್ಕೆಟ್ ಬರುತ್ತೆ ಶೀಟು. ಮತ್ತೆ ಈ ಥರ ವೈರಲ್ಲೂ ಅವೈಲೇಬಲ್ ಇದೆ. ವೈರು ಕಿಚನ್ ಐಟಮ್ ಎಲ್ಲ ಸಿಗುತ್ತೆ ಸರ್ ನಿಮ್ಮ ಹತ್ರ? ಹೌದು, ಆಲ್ರೌಂಡ್ ಎನಿವನ್ ಹಾರ್ಡ್ವೇರ್ ಐಟಮ್ ಏನಿದೆ ಪ್ರತಿಯೊಂದು ಇಂಜೆಕ್ಸ್ ಆಗಿರ್ಬೋದು, ಟ್ಯಾಂಡಮ್ ಬಾಕ್ಸ್ ಆಗಿರ್ಬೋದು, ಪ್ರತಿಯೊಂದು ಅವೈಲೇಬಲ್ ಸಿಗುತ್ತೆ. ಆಮೇಲೆ ಇದು ನೋಡಿ, ಇದು ಬಾಟ್ಲು ಪುಲ್ಔಟ್ಸು. ಇದರಲ್ಲೂ ನಿಮ್ಗೆ ಎನಿವನ್ ಸೈಜ್, ಮತ್ತೆ ಇದೇ ಸೈಜು ಅಂತ ಏನಿಲ್ಲ. ನಮ್ದು ಮ್ಯಾನುಫ್ಯಾಕ್ಚರಿಂಗ್ ಇರೋದ್ರಿಂದ ಯಾವ ಸೈಜ್ ಕೊಟ್ಟರು ಅವೈಲೇಬಲ್ ನಮ್ಮ ಹತ್ರ ಸಿಗುತ್ತೆ. ಡೀಲರಿಗೂ ಆಗಿರ್ಬೋದು, ಮತ್ತೆ ಕಸ್ಟಮರ್ ಬಂದ್ರು ಅವ್ರಿಗೂ ನೋಡಿ ಎನಿವನ್ ಡಿಸೈನು ನಮ್ಮ ಹತ್ರ ಅವೈಲೇಬಲ್ ಇದೆ. ಆಮೇಲೆ ಯಾವುದೇ ತರದ ಇದು ಕೊಟ್ಟರು ನೋಡಿ, ಇಬ್ಬರು ಬಾಸ್ಕೆಟ್ ಈ ತರ ಬರುತ್ತೆ. ಡೀಲರ್ ಬಂದ್ರು ಬೆಸ್ಟ್ ಪ್ರೈಸ್ ಇದೆ, ಮತ್ತೆ ಡೈರೆಕ್ಟ್ ಕಸ್ಟಮರ್ ಬಂದ್ರು ಜಾಸ್ತಿ ಇಲ್ಲಿ ಬರೋದೇ ಆಲ್ಮೋಸ್ಟ್ ಕಸ್ಟಮರ್ ಬರೋದ್ರಿಂದ ಅವರಿಗೂ ಬೆಸ್ಟ್ ಪ್ರೈಸ್ ಅಲ್ಲೇ ನಾವು ಕೊಡ್ತಾ ಇದೀವಿ ಕಸ್ಟಮರ್ಗೂ. ಮತ್ತೆ ನಮ್ದೇ ಮ್ಯಾನುಫ್ಯಾಕ್ಚರ್ ಇರೋದ್ರಿಂದ ನಮ್ಮ ಹತ್ರ ಒಂದು 15 ಮೆಂಬರ್ಸ್ ವರ್ಕರ್ ಇದ್ದಾರೆ. ನಮ್ದೇ ಮ್ಯಾನುಫ್ಯಾಕ್ಚರ್ ಇರೋದ್ರಿಂದ ನಾವು ರೀಸನಬಲ್ ರೇಟ್ ಅಲ್ಲಿ ಕಸ್ಟಮರ್ಗೂ ಸಹ ನಾವು ಇಲ್ಲಿಂದ ಡೈರೆಕ್ಟ್ ಆಗಿ ನಾವು ಸಪ್ಲೈ ಮಾಡ್ತೀವಿ. ಮತ್ತೆ ಫ್ಯಾಕ್ಟ್ರಿದು ನಮ್ದೇ ಇಲ್ಲೇ ಓನ್ ಇದ್ರಲ್ಲೇ ಇದೆ. ನಮ್ದು ಫ್ಯಾಕ್ಟ್ರಿ ಲೊಕೇಶನ್ ಬಂದ್ಬಿಟ್ಟು ಮಾದೇಶ್ವರ ನಗರ ಮೇನ್ ರೋಡ್, ಮಾರುತಿ ನಗರ, ಬ್ಯಾಂಗ್ಳೂರ್ 91 ಅಲ್ಲಿ ಬರುತ್ತೆ. ಕಸ್ಟಮರ್ ಬಂದು ಡೈರೆಕ್ಟ್ ಬಂದು ಕೊಡ್ತೀವಿ, ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತೀವಿ. ಕಿಚನ್ ಐಟಮ್ ಇಂಟೀರಿಯರ್ ಹೌದೌದು ಸಿಗುತ್ತೆ, ಫುಲ್ ಸಿಗುತ್ತೆ. ವಾರಂಟಿ ಬಂದ್ಬಿಟ್ಟು ಲೈಫ್ ಟೈಮ್ ವಾರಂಟಿ ಇದೆ. ನಾವು ಮಿನಿಮಮ್ 2012 ಇಂದ ನಮ್ದು ಫ್ಯಾಕ್ಟ್ರಿ ಇರೋದು. ಅದರಿಂದ ಇದುವರೆಗೂ ಯಾವುದೇ ತರದ್ದು ಕಂಪ್ಲೇಂಟ್ ಆಗ್ಲಿ ಯಾವ್ದು ಬಂದಿಲ್ಲ. 2012 ಇಂದಲೇ ಇದೆ. ಮತ್ತೆ ಎಲ್ಲಾ ತರದ್ದು ಡೀಲರ್ ಆಗ್ಲಿ ಯಾವುದೇ ರಿವ್ಯೂಸ್ ಸೂಪರ್ ಆಗಿದೆ. ಡೀಲರ್ ಆಗಿರ್ಬೋದು, ಕಸ್ಟಮರ್ ಆಗಿರ್ಬೋದು, ಯಾವುದೇ ತರದ್ದು ಇದುವರೆಗೂ ಇದಾಗಿಲ್ಲ. ರಿವ್ಯೂ ಸೂಪರ್ ಆಗಿದೆ. ಒಂದ್ಸಲ ವಿಸಿಟ್ ಮಾಡಿ. ಫುಲ್ ಇದು 7 ಫೀಟ್ ಬರುತ್ತೆ, 4 ಫೀಟ್ ಬರುತ್ತೆ, 450 mm ಇದೆ, 600 mm ಇದೆ. ಮತ್ತೆ 4 ಟೈಪ್ಸ್ ಅವೈಲೇಬಲ್ ಇದೆ. ಬಾಸ್ಕೆಟ್ ನೋಡಿ, ಈ ತರ ಫಿನಿಶ್ ಆದ್ಮೇಲೆ ಈ ತರ ಇದೆ. ಫೈನಲ್ ಫಿನಿಶಿಂಗ್ ಈ ತರ ಬರುತ್ತೆ. ಫುಲ್ ನಿಮ್ದು ಈ ತರ ಫೈನಲ್ ಫಿನಿಶ್ ಮಾಡಿದ್ರೆ ಅಲ್ಲೇ ಬಾಸ್ಕೆಟ್ ಆಗಿರ್ಬೋದು. ಹೇಳಿ ನಾವು ಟ್ಯಾಂಡಮ್ ಬಾಕ್ಸ್ ಒಳಗಡೆ ಇಡೋದಕ್ಕಿಂತ ಫಸ್ಟೇನೆ PVC ಟ್ರೇ, ನಮ್ದು ಶೀಟ್ ಬಾಸ್ಕೆಟ್ ರಿಮೂವಬಲ್ ಟೈಪ್. ಇದು ಅಂದ್ರೆ ಇದು ನೀರ್ ಬಿದ್ರೆ ಏನು ಇಲ್ಲ, ಅದನ್ನೇ ಹೇಳಿ ಅವೈಲೇಬಲ್ ಇದೆ. ಮತ್ತೆ ಇದರಲ್ಲಿ ನೋಡಿ, ಇದು ದೊಡ್ಡ ದೊಡ್ಡ ಕುಕ್ಕರ್ಗಳು ಇಡೋದಕ್ಕೆ, ದೊಡ್ಡ ಐಟಮ್ ಇಡೋದಕ್ಕೆ ಅವೈಲೇಬಲ್ ಇದೆ. ಆಮೇಲೆ ಇದು ಬಾಟ್ಲು ಪುಲ್ಔಟ್, ಸ್ಪೆಷಲ್ ಬಾಟ್ಲು ಪುಲ್ಔಟ್. ಇದು SS ಪ್ಯೂರ್ SS ಬರುತ್ತೆ. ಇದರಲ್ಲೂ 4 ಟೈಪ್ಸ್ ಅವೈಲೇಬಲ್. ಗ್ಲಾಸ್ ಅಲ್ಲಿ ಇದೆ, ಆಮೇಲೆ ಡೆಕೋದಲ್ಲಿ ಇದೆ, ಮತ್ತೆ ವೈರ್ ಅಲ್ಲಿ ಇದೆ, ಮತ್ತೆ ಇದು SS ಅಲ್ಲಿ ಇದೆ. ಇದು 4 ಟೈಪ್ಸ್ ಅಲ್ಲಿ ಅವೈಲೇಬಲ್ ಇದೆ. ಮತ್ತೆ ಎಸ್ ಕಾರ್ನರ್ ಅವೈಲೇಬಲ್ ಇದೆ. ಇದು ಯಾವ ಡಿಸೈನ್ ಸರ್? ಇದು ಎಸ್ ಕಾರ್ನರ್. ಇದು 3 ಟೈಪ್ಸ್ ಅಲ್ಲಿ ಇದೆ. ಇದು ಗ್ರೇಗ್ ಇದೆ, ವೈಟ್ ಇದೆ, ಮತ್ತೆ ಗ್ಲಾಸ್ ಅಲ್ಲಿ ಇದೆ. ವಿತ್ ಸಾಫ್ಟ್ ಕ್ಲೋಸ್ ಬರುತ್ತೆ.
ಟ್ಯಾಂಡಮ್ ಬಾಕ್ಸ್ ನೋಡಿ ಈ ತರ ಪಿಟ್ಟರ್ ಮೇಲೆ ಈ ತರ ಬರುತ್ತೆ. ಇದ್ರಲ್ಲೇ ಇದೇ ಹೇಳಿದ್ದು ತಾಲಿ ಪೊಟೇಷನ್ ಆಗಿರ್ಬೋದು, ಕಪ್ಸಾ ಸರ್ ಪ್ಲೇಟ್ ಇದಕ್ಕೆಲ್ಲ ಇದು ರಿಮೂವಬಲ್ ಟೈಪ್ ಇರುತ್ತೆ. ಸೇಮ್ ಇದನ್ನು ಆಮೇಲೆ ರೋಲಿಂಗ್ ಸೆಟರ್ ಅವೈಲಬಲ್ ಇದೆ. 600 mm 450 mm ರೋಲಿಂಗ್ ಸೆಟರ್. ಇದು 2 ಕಲರ್ ಬರುತ್ತೆ, ಬ್ಲಾಕ್ ಮತ್ತೆ ಸಿಲ್ವರ್. ಅಂದ್ರೆ ಬೆಸ್ಟ್ ಪ್ರೈಸ್ ಅಲ್ಲಿ ನಿಮ್ಗೆ ಕಿಚನ್ ಐಟಮ್ ಏನೇ ಬೇಕು ಹೌದು, ನಮ್ಮ ಹತ್ರ ಇವೆಲ್ಲ ಸಿಗುತ್ತೆ. ಇಂಜಸ್ ಆಗಿರ್ಬೋದು, ಎಲ್ಲ ಇದು ಸೇಮ್ ಸ್ವಿಂಗ್ ಕಾರ್ನರ್ ಇದು ಇಂಜಸ್ ಆಗಿರ್ಬೋದು, ಎಲ್ಲ ನಮ್ಮ ಹತ್ರ ಬೆಸ್ಟ್ ಪ್ರೈಸ್ ಅಲ್ಲಿ ಅವೈಲೇಬಲ್ ಇದೆ. ರಘು ಅಂದ್ಬಿಟ್ಟು ಸರ್. ಡಿಸ್ಟ್ರಿಬ್ಯೂಷನ್ ನಾವು ಈ ಕಂಪ್ನಿ ಡಿಸ್ಟ್ರಿಬ್ಯೂಷನ್ ಎಷ್ಟು ವರ್ಷ ಡಿಸ್ಟ್ರಿಬ್ಯೂಟ್ ಆಗಿ ಮಾಡಿದ್ದೀವಿ ಸರ್? ನಾನು 2015 9-10 ವರ್ಷ ಆಯ್ತು. ಯಾವ ಡಿಸ್ಟ್ರಿಬ್ಯೂಟರ್? ನಮ್ದು ಗಂಗಾ ಎಂಟರ್ಪ್ರೈಸ್ ಅಂತ ಆಫೀಸ್ ಇದೆ, ನಂದು ಓನ್. ನಮ್ದು ಮಾಡ್ಯುಲರ್ ಏನೇನ್ ಐಟಮ್ ಬೇಕೋ ಅದೆಲ್ಲ ನಾವು ಡೀಲರ್ಶಿಪ್ ಇದೆ. ಯಾವ್ಯಾವ ಪ್ರಾಡಕ್ಟ್ ಇಲ್ಲಿ ಜಾಸ್ತಿ ಮೂವ್ ಆಗುತ್ತೆ? ಇಲ್ಲಿಂದ ಜಾಸ್ತಿ ಸ್ಟೈನ್ಲೆಸ್ ಸ್ಟೀಲ್ ಎಸ್ ಬ್ಯಾಸ್ಕೆಟ್ ಮತ್ತೆ ಟೆಂಡಮ್ ಬಾಕ್ಸ್. ಈಗ ಹೊಸದಾಗಿ ಬಂದ್ರೆ ಪ್ಯಾಂಟ್ರಿ ಯೂನಿಟ್, ಎಸ್ ಕಾರ್ನರ್, ಇದು ಮ್ಯಾಜಿಕ್ ಕಾರ್ನರ್, ಮತ್ತೆ ವಿಕ್ಕರ್ ಬ್ಯಾಸ್ಕೆಟ್ಗಳು ಎಲ್ಲ ಹೋಗ್ತವೆ. ಜಾಸ್ತಿ ಎಸ್ ಬ್ಯಾಸ್ಕೆಟ್ ಇಲ್ಲಿ ಮೂವ್ ಆಗ್ತಾ ಇರೋದು ಇಲ್ಲಿಂದ. ಅಂದ್ರೆ ಇಲ್ಲೇ ನೀವು ಪರ್ಚೇಸ್ ಮಾಡೋದ್ರಿಂದ ಕಸ್ಟಮರ್ ರಿವ್ಯೂ ಏನಿದೆ? ಕಸ್ಟಮರ್ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ಕೊಡೋದ್ರಿಂದ ಕಸ್ಟಮರ್ದು ಚೆನ್ನಾಗಿದೆ. ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ. ಮ್ಯಾನುಫ್ಯಾಕ್ಚರಿಂಗ್ ಅಂತಲ್ಲ, ಕ್ವಾಲಿಟಿ ಏನಿದೆ, ಕ್ವಾಂಟಿಟಿ ಕ್ವಾಲಿಟಿ ಅವ್ರು ಕೇಳೋಣ. ಕ್ವಾಲಿಟಿ ಮತ್ತೆ ಅವ್ರು ಯಾವ ಗ್ರೇಡ್ ಬೇಕು, SS ದ್ರಲ್ಲಿ 304, 202 2 ಗ್ರೇಡ್ ಬರುತ್ತೆ. ಅವ್ರು ಕೇಳಿದ ತಕ್ಕ ನಾವು ಮಾಡ್ಕೊಂಡು ಕೊಡ್ತೀವಿ. ಆಮೇಲೆ ಅವ್ರು ಕೇಳಿ ಸೈಜ್ಗೆಲ್ಲ ಮಾಡ್ಕೊಂಡು ಕೊಡ್ತೀವಲ್ಲ, ರಿವ್ಯೂ ಚೆನ್ನಾಗಿದೆ. ಆಮೇಲೆ ಇನ್ನೂವರೆಗೂ ನಮ್ಗೆ ಯಾವ ಕಂಪ್ಲೇಂಟ್ಗಳು ಬಂದಿಲ್ಲ, ಎಕ್ಸ್ಚೇಂಜ್ ಯಾವ ಕಂಪ್ಲೇಂಟ್ ಬಂದಿಲ್ಲ. ಟಿಗ್ ವೆಲ್ಡಿಂಗ್ ಮಾಡಿರ್ತೀವಿ ಇಲ್ಲಿ ಬ್ಯಾಕ್ ಸೈಡ್ ಅಲ್ಲಿ, ಏನೇ ಜೋರಾಗಿ ಹೊಡೋರು ತುಣುಗಳು ಕಟ್ಟಾಗಲ್ಲ. ಟಿಗ್ ವೆಲ್ಡ್ ಮಾಡಿರೋದ್ರಿಂದ ಬೇರೆ ರೈಟ್ ಇದು ಮಾಡಿದ್ರೆ ಇಲ್ಲ ಟಿಗ್ ಇದರಲ್ಲಿ ನಾವೆಲ್ಲ. ಆಮೇಲೆ ಬೇರೆ ಎಲ್ಲ ಸ್ಟೈಟ್ ಕೊಟ್ಟಿರ್ತಾರೆ. ಮತ್ತೆ ಎಷ್ಟು ವರ್ಷದಲ್ಲಿ ಆಲೇ ಒಂದು 10 ವರ್ಷ ಆಯ್ತು. 10 ವರ್ಷ ಆಯ್ತು. 15ರಿಂದ ಮಾಡ್ತಾ ಇದೀವಿ ನೋಡ್ರಿ. ಇದು ಬೇಕಂದ್ರೆ ಇದು 6 mm ಗೇಜನೆ. ನೋಡಕ್ ಎರಡು ಒಂದೇ ತರ ಇದೆ, ಬಟ್ ಇದು 202, ಅದು 304. ಇದು ರೇಟ್ ಕಮ್ಮಿ ಇರುತ್ತೆ. ಅದು 304 ರಿಂದ ನಿಕ್ಕಲ್ ಪರ್ಸೆಂಟೇಜ್ ಜಾಸ್ತಿ ಇರುತ್ತೆ, ಅದ್ರಲ್ಲಿ ರೇಟ್ ಜಾಸ್ತಿ ಇರುತ್ತೆ. ಅದು ಥಿಕ್ನೆಸ್ ಸೇಮ್ ಇರುತ್ತೆ, ನೋಡಕ್ ಎರಡು ಒಂದೇನೆ, ಬಟ್ ಒಳಗೆ ಗ್ರೇಡ್ ಚೇಂಜ್ ಇರುತ್ತೆ. ಕ್ವಾಲಿಟಿ ಚೇಂಜಸ್ ಇರುತ್ತೆ. ಅಂದ್ರೆ ಜನ ಇದನ್ನ ನೋಡಿ ಸ್ವಲ್ಪ ಮೋಸ ಹೋಗ್ತಾರೆ. ಇದು ನೋಡೇ ಮೋಸ ಹೋಗೋದು, ಏನಿಲ್ಲ. ಆಮೇಲೆ ಇನ್ನೊಂದು ಇದು 5 mm ಥಿಕ್ನೆಸ್ ಬರುತ್ತೆ. 5 mm ಥಿಕ್ನೆಸ್ ತಗೊಂಡ್ರೆ ಅದು ಹಿಂಗ್ ಅಬ್ಳುತ್ತದೆ. ಇದು ನೋಡಿ 6 mm ಅಬ್ಳಲ್ಲ. ಮೇನ್ ಸೀಲ್ ನೋಡ್ಬೇಕು. 304 ಆ ಸೀಲ್ ಡೂಪ್ಲಿಕೇಟ್ ಮಾಡೋಕ್ಕಾಗಲ್ವಾ? ಮಾಡ್ಬೋದು, ಮಾಡೋರು ಮಾಡ್ತಾ ಇದ್ದಾರೆ. ನಾವು ಲ್ಯಾಬ್ ಟೆಸ್ಟ್ ಮಾಡಿಸ್ಕೋಬೋದು ನಮ್ದು. 4 ಇಲ್ಲ ಅಂತ ಬಂದ್ರೆ ಫುಲ್ ಬ್ಯಾಸ್ಕೆಟ್ ಅಮೌಂಟ್ ಎಲ್ಲ ಫುಲ್ ಫ್ರೀ ರಿಟರ್ನ್. ಈಗ ನಾವು ಪರ್ಚೇಸ್ ಮಾಡ್ಬೇಕಂದ್ರೆ 304 ಬಿಲ್ ಅಲ್ಲಿ ಪರ್ಚೇಸ್ ಮಾಡಿದ್ವಿ, ಅದ್ರ ಮೇಲೆ ಬರ್ಸಿರ್ತೀವಿ ನಾವು. ಕ್ವಾಲಿಟಿ ಹೌದೌದು. ಸೊ ಆಮೇಲೆ ಇಲ್ಲಿ ಕಸ್ಟಮರ್ ಅಲ್ಲಿ ಹೌದು, ನಮ್ ರೆಫರ್ ಮೇಲೆ ಜಾಸ್ತಿ ಯಾರು ಬರೋದು. ನಾವು ಹುಡಿಕೊಂಡು ಹೌದೌದು.